ಸಿದ್ಧಗಂಗಾ ಮಠದಲ್ಲಿ ಕಳೆಗಟ್ಟಿದ ಜಾತ್ರಾ ಸಂಭ್ರಮ. ರಾಜ್ಯದ ಮೂಲೆ ಮೂಲೆಯಿಂದ ಹರಿದು ಬರ್ತಿದೆ ಭಕ್ತರ ದಂಡು. ಜನರ ಕಣ್ಮನ ಸೆಳೆದ ಹಳ್ಳಿಕಾರ್ ದನಗಳ ವ್ಯಾಪಾರ. ಭಕ್ತಿ, ಸಂಸ್ಕೃತಿ, ವ್ಯಾಪಾರ ಮತ್ತು ಸಂಭ್ರಮ ಎಲ್ಲದರ ಸಂಗಮವಾಗಿರುವ ಶ್ರೀ ಸಿದ್ಧಗಂಗಾ ಮಠದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಸಿದ್ಧಗಂಗಾ ಮಠ ಅಂದರೆ ರಾಜ್ಯದ ಜನರಲ್ಲಿ ಭಕ್ತಿಭಾವ ಮೆರೆದಿದ್ದು, ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸ್ತಾ ಇದ್ದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಿದ್ದಾರೆ. ವಿಶೇಷವಾಗಿ ಜಾತ್ರೆಯ ಅಂಗವಾಗಿ ನಡೆಯೋ ದನದ ವ್ಯಾಪಾರವು ಜನರ ಕಣ್ಮನ ಸೆಳೀತಾ ಇದೆ. ಇನ್ನು ಸಿದ್ಧಗಂಗಾ ಮಠದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರಾ ಮಹೋತ್ಸವ 15 ದಿನಗಳು ನಡೆಯಲಿದ್ದು, ಜಾತ್ರೆಯ ಅಂಗವಾಗಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಕಳೆದ 60 ವರ್ಷಗಳಿಂದಲೂ ಅಧಿಕ ಕಾಲದಿಂದ ಈ ವಸ್ತು ಪ್ರದರ್ಶನ ನಡೆದುಕೊಂಡು ಬರ್ತಾ ಇದ್ದು, ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸುವ ನಿರೀಕ್ಷೆ ಇದೆ. ಇನ್ನು ಸಿದ್ಧಗಂಗಾ ಜಾತ್ರೆಯಲ್ಲಿ ಜನರು ಕಾಯೋದು ಒಂದೇ ಒಂದು ವಿಷಯಕ್ಕೆ, ಅದು ದನಗಳ ಜಾತ್ರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವಿವಿಧ ತಳಿಯ ಸಾವಿರಾರು ದನಗಳು ಜಾತ್ರೆಗೆ ಆಗಮಿಸಲಿವೆ. 60,000ದಿಂದ 16 ಲಕ್ಷ ಬೆಲೆ ಬಾಳುವ ವಿವಿಧ ತಳಿಯ ದನಗಳು ಇಲ್ಲಿ ವ್ಯಾಪಾರಕ್ಕೆ ಕರೆತರಲಾಗಿದ್ದು, ಈ 15 ದಿನಗಳ ಜಾತ್ರೆಯಲ್ಲಿ ದನಗಳ ಜಾತ್ರೆಗೆ ಹೆಚ್ಚಿನ ವ್ಯಾಪಾರ ನಡೆಯುವ ನಿರೀಕ್ಷೆ ಇದೆ. ವರ್ಷಕ್ಕೆ ದನ ಅಂದ್ರೆ ಈ ಸತಿ ಬಹಳ ಹೆಚ್ಚೆಚ್ಚುವಾಗಿ ಭಾರಿ ಹಳ್ಳಿಕಾರೊಳಗೆ ಭಾರಿ ಸೂಪರ್ ದನ ಬಂದಿದೆ ಜಾತ್ರೆ. ಇಲ್ಲಿ ಅಮೃತ್ ಮಾಲು, ಜವಾರಿನೂ ಇದೆ, ಸುಮಾರಾಗಿ ಹಳ್ಳಿಕಾರ್ ಜಾಸ್ತಿ ಇದೆ. ವ್ಯಾಪಾರ ನಮ್ಮ ದವಣಿಯಲ್ಲಿ 1.5 ಲಕ್ಷದಿಂದ 7.5 ಲಕ್ಷ ತನಕ ಮಾರಿದ್ವಿ. 7.5 ಲಕ್ಷ. ಇಲ್ಲಿ ಟೋಟಲ್ ಎಷ್ಟು ವ್ಯಾಪಾರ ಆಗ್ತಾ ಇರ್ಬೋದು? ನಾವೊಂದು 10 ಜೊತೆ ಮಾರಿದ್ವಿ, ಇನ್ನೊಂದು 30-35 ಜೊತೆ ಅವೆ. 50 ಜೊತೆ ನಾವು 50 ಜೊತೆ ತಂದಿದ್ದು. ಏನು ವಿಶೇಷ ಸರ್? ಏನೋ ಒಂದು ಖುಷಿಗೆ ತರ್ತೀವಿ ಇಲ್ಲಿಗೆ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೀವಿ. ಏನು ಅನ್ಸುತ್ತೆ ವರ್ಷಕ್ಕೂ ಈ ವರ್ಷ ತುಂಬಾ ಜೋರಾಗಿ ಸೇರಿದೆ. ಒಂದು ಸ್ವಲ್ಪ ವ್ಯಾಪಾರ ಡೌನ್ ಇದೆ. ಒಳ್ಳೆ ವ್ಯಾಪಾರ ಆಗ್ತಾ ಇದೆ. ಇನ್ನು ನೋಡ್ಬೇಕು, ಇನ್ನು 3 ದಿವಸ ಟೈಮ್ ಇದೆ, ಆಮೇಲೆ ಹೇಳ್ಬೋದು. ಇವಾಗಲೇ ಹೇಳಕ್ ಬರಲ್ಲ. ಇದು 50 ಜೊತೆ ಕೆಟ್ಟವ್ರೆ. ಎಷ್ಟು ವ್ಯಾಪಾರ ಆಯ್ತು ಅಂತ? ನಮ್ಮ ದವಣಿಲಿ 7.5 ಲಕ್ಷಕ್ಕಾಗಿದೆ ಅಷ್ಟೇ. ಜಾತ್ರೆ ಬಂದು ತುಂಬಾ ಪ್ರಸಿದ್ಧವಾದಂಥ ಜಾತ್ರೆ. ಇಲ್ಲಿಗೆ ತುಂಬಾ ದೇಶದ ಗಿರಾಕಿ ಬರ್ತಾರೆ. ಇಲ್ಲೇನಿದ್ರು ಕೆಲಸತೆ ಚೆನ್ನಾಗಿ ವ್ಯಾಪಾರ ನಡೀತವೆ. ಈಗ ಅತಿ ಹೆಚ್ಚು ಬೆಲೆಗೆ ಇಡೀ ಜಾತ್ರೆಗೆ ವ್ಯಾಪಾರ ಆಗೈತೆ ಅಂದರೆ ನಮ್ಮ ಮರೇಶ್ ಅಣ್ಣವ್ರ ದವಣಿಲಿ ಒಂದು ಜೊತೆ ಇತ್ತು 10,000 ಕಮ್ಮಿ 11 ಲಕ್ಷಕ್ಕೆ. ಕೆಂಗೇರಿ ಪಕ್ಕ ಬೆಟ್ಟನಪಳ್ಳಿ ರಾಕಿ ಅವರಿಗೆ 4 ಇತ್ತು 11 ಲಕ್ಷಕ್ಕೆ ಮಾರಿದ್ದಾರೆ. ನಾವು ಕಣ್ಣಾಗಿ ಅದಕ್ಕಿಂತ ಹೆಚ್ಚು ಬೆಲೆಗೆ ಈ ಜಾತ್ರೆಯಲ್ಲಿ ಮಾರಿಲ್ಲ. ಒಂದು ಜೊತೆ ಟಾಪ್ ರೇಟಿಗೆ ಮಾರಾರೆ. ಆಮೇಲೆ ನಮ್ಮ ದಯಣ್ಣವರು 50 ಜೊತೆ ಎತ್ತ ಮಂದಿ ಇಡೀ ಜಾತ್ರೆಗೆ ಅತಿ ಹೆಚ್ಚು ಎತ್ತ ಮಂದಿರೋಂಥವ್ರು ದಯಣ್ಣವ್ರು ಒಬ್ಬರೇ. ವರ್ಷ 55 ಜೊತೆ ಎತ್ತಂದು ಮಾರ್ತಾರೆ ಬಿಡ್ತಾರೋ. ನಾನು 55 ಜೊತೆ ಅಂತ ತತ್ತಾರೆ. ಅದೊಂದು ಖುಷಿ ವಿಚಾರ. ಇವರಂಥವ್ರು ಇರಬೇಕು. ಇನ್ನೂ ಜಾತ್ರೆಗೆ ಹೆಚ್ಚಿನ ದನ ಬರಬೇಕು. ಈ ವರ್ಷ ನಾವು ಹುಡ್ತಾಗಿಂದ ನೋಡಿದಾಗಿಂತ ಅತಿ ಹೆಚ್ಚು ದನ ಬಂದವೆ. ಹಿಂಗೆ ವರ್ಷ ವ್ಯಾಪಾರ ನಡೀಲಿ, ವರ್ಷ ದನ ಹೆಚ್ಚಾಗಿ ಬರಲಿ ಅಂತ. ಯಾವ್ಯಾವೆಲ್ಲ ತಳಿಗಳು ಬಂದಿದಾವೆ ಅಂತ ಇದು ಜಾತ್ರೆ ಬಂದು ಹಳ್ಳಿಕಾರಿಗೆ ಪ್ರಸಿದ್ಧಿಯಾಗಿರೋಂಥ ಜಾತ್ರೆ. ಆದ್ರೂ ಅಮೃತ್ ಮಾಲ್ ಎತ್ತು ಬತ್ತವೆ ಇದಕ್ಕೆ. ಮಿನಿಮಮ್ ಎಷ್ಟಿಂದ ಮ್ಯಾಕ್ಸಿಮಮ್ ಎಷ್ಟರವರೆಗೂ ಸೇಲ್ ಆಗ್ತದೆ? ಹಣ ಇಲ್ಲಿ 10,000 ರೂಪಾಯಿ ಕರಿಯಿಂದ ಹಿಡಿದು 20 ಲಕ್ಷ ರೂಪಾಯಿ ದನಿನವರೆಗೂ ಅವೆ. ಈಗ ಹೆಚ್ಚು ಬೇರೆಗೆ ಮಾರಿರೋದು 11 ಲಕ್ಷಕ್ಕೆ ಮಾರವೆ ನಾವು ನೋಡಿರೋ ಮಟ್ಟಿಗೆ. ಇನ್ಯಾವು ಇಲ್ಲಿ ಮಾರಾಟ ಆಗಿಲ್ಲ. ಬಂದಿದ್ರು ಮೊನ್ನೆ, ಇಲ್ಲಿ 2 ಸತಿ ಬಂದಿದ್ದಾರೆ. ಇಲ್ಲಿ ಇವ್ರು ಒಂದು 2 ಸತಿ ಬಂದಿದ್ದಾರೆ. ನಮ್ಮ ಹೆಸರು ಗಗನ್ ಅಂತ ಮಾಡಿ. ಒಟ್ಟಾರೆ ಕೃಷಿ ಕೈಗಾರಿಕಾ ವಸ್ತು ಪ್ರದರ್ಶನ ಜೊತೆಗೆ ಕಣ್ಮನ ಸೆಳೆಯುವ ದನಗಳ ಜಾತ್ರೆ ಮತ್ತು ಸಾಂಸ್ಕೃತಿಕ ವೈಭವದೊಂದಿಗೆ ಸಿದ್ಧಗಂಗಾ ಮಠದ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಲಕ್ಷಾಂತರ ಜನ ಸಿದ್ಧಗಂಗಾ ಮಠಕ್ಕೆ ಹರಿದು ಬರುವ ನಿರೀಕ್ಷೆ ಇದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.